Hey everyone, welcome back to my channel. Hage, welcome to Kodaikanal. Yeah, as usual ನಾವು ಯಾವಾಗಲೂ ನಮ್ಮ ಫ್ಯಾಮಿಲಿ ಜೊತೆ ಎವ್ರಿ ಇಯರ್ ಒಂದೊಂದು ಬಡ್ಜೆಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಒಂದೊಂದು ಜಾಗಕ್ಕೆ ಹೋಗ್ತಾ ಇರ್ತೀವಿ. ಆ್ಯಂಡ್ ಈ ಸತಿ ನಾವು ಕೊಡೈಕೆನಾಲ್ ಬಂದಿದ್ದೀವಿ. ಈ ಬಿಸಿಲಲ್ಲಿ ಒಂದು ತಣ್ಣಕ್ಕಿರೋ ಜಾಗಕ್ಕೆ ಹೋಗೋಣ ಅಂತ. ಲಾಸ್ಟ್ ಟೈಮು ವಯನಾಡ್ ಹೋಗಿದ್ವಿ. ನೀವು ಆ ವಯನಾಡ್ ಬ್ಲಾಗ್ ನೋಡಿರ್ತೀರಾ ಅನಿಸುತ್ತೆ. ಆ್ಯಂಡ್ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಆ್ಯಂಡ್ ಈ ಇಯರ್ ನಾವು ಕೊಡೈಕೆನಾಲ್ನ ಕವರ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಬಂದಿದ್ದೆ ಒಂದು ಮಜಾ ಆಯಿತು. ಬೆಳಗ್ಗೆ ಹೊರಟು ಇಟ್ ವಾಸ್ 11 hour ಲಾಂಗ್ ಜರ್ನಿ. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಇಟ್ ವಾಸ್ ಅ ನೈಸ್ ಬ್ಯೂಟಿಫುಲ್ ಟ್ರಾವೆಲ್ ವಿತ್ ದ ಫ್ಯಾಮಿಲಿ ಆಫ್ ಕೋರ್ಸ್. ಎಲ್ಲ ಊಟ ತಿಂಡಿ ಎಲ್ಲ ಆಯಿತು. ಇವಾಗ ತಾನೇ ಸ್ಟೇ ಬಂದಿರಿ. ಸ್ಟೇ ಇಸ್ ಬ್ಯೂಟಿಫುಲ್. ವ್ಯೂ ಹಿಂಗಿದೆ. ಆ್ಯಂಡ್ ದಟ್ಸ್ ದ ಸ್ಟರ್ಲಿಂಗ್ ರೆಸಾರ್ಟ್. ನಿಮ್ಗೆ ಗೊತ್ತಿರುತ್ತೆ ಸ್ಟರ್ಲಿಂಗ್ ರೆಸಾರ್ಟ್. ಬಂದೆ ಕಾಫಿ ಕರೀತಾರೆ. ದಟ್ಸ್ ಮೈ ಕಸಿನ್. ಆಗಲೇ ಇಲ್ಲೂ ಬಂದು ಕೆಲಸ ಮಾಡ್ತಾ ಇದ್ದಾನೆ ಅವನು. ಹಾಯ್ ಬಾಲು. ಓಕೆ, ಈಸ್ ಇನ್ ಅ ಮೀಟಿಂಗ್. So, come. Okay. Oh my God, look at the view. ಇಲ್ಲಿ ಕುತ್ಕೊಂಡು ಮಾಡ್ತೀನಿ. Okay, say hi. ಏನು? ಜೈ ದೋಸ್ತ. ಓಹ್. ಅವನ್ನ ಬೋಟ್ ಬೆಟ್ಟೆ ಬಿದ್ರು ಏನೋ ಇತ್ತು ನಿಮಗೆ. ಲೈಟ್ ಕವರ್ ಬರ್ಬೋದು ಅಂತ. ಅವ್ರ ಗಾಡಿ ಬಿಡ್ಬೋದು. ಅಲ್ಲ ಯಾರ ಗಾಡಿ ಇತ್ತು ಶ್ರೀಕಾಂತ್. ಏ ಟಿಯಾಗೋಲು ಇದೆ. ಈ ಹೋಮ್ ಸ್ಟೇ ಪ್ರಾಬ್ಲಮ್ ಇದೆ. ದೂರಗಳ ಇದೆ. ಬೇರೆ ಕಡೆ ಸಪರೇಟ್ ಸಪರೇಟ್ ದೂರ ದೂರ ಹೋಗಿ. ನಮ್ದು ಕ್ರೆಟಾನ. Say hi. ಏನ್ ತರ ಇದು ಮಾಡು? ಏ ಇವ್ರು ನಾವು ಬಂದಿದ್ದೀವಿ. Bye bye. See you. This is our stay for this weekend. Terrace on the 3rd floor. Yo. Hey, hi friend. Hi bro. Hello. Hey. ಚೇರೆ ಮಾಡ್ತಿಲ್ಲ. ಟೆರೆಸ್ ಏನು ಅಷ್ಟು ಮಜಾ ಇಲ್ಲ. ಬಟ್ ವೋ, ಆ್ಯಕ್ಚುಲಿ ನಮ್ಮ ರೂಮ್ ವ್ಯೂ ಚೆನ್ನಾಗಿದೆ. ಲುಕ್ ಎಟ್ ದಿಸ್. ವಾಹ್, the skies are beautiful. Front view ಕಿಂತ back view is it's so pretty. Hi baby. Hi. Oh, is this Lashika? ಆಗ್ಲೇ ಪ್ಯಾಕ್ ಆಗ್ಬಿಟ್ಟಿದ್ಯಾ. Hi Priya. So this is the room. ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ಅಕ್ಕ. 6 ರೂಮ್ ಇದೆ. ಎಲ್ಲರೂ ಅಲ್ಲಿ ಜಸ್ಟ್ ಮಾತಾಡ್ತಿದ್ದಾರೆ. And this is the washroom. Hey. And hello. ಆದ್ರೂ ಅಚ್ಚ ಕೋಸಿ ಆಗಿ ಕ್ಯೂಟ್ ಆಗಿದೆ ಅಲ್ಲ ಅಕ್ಕ. ಆ್ಯಂಡ್ ದ ವ್ಯೂ. ಬೆಳಿಗ್ಗೆ ಮಲ್ಕೊಂಡಿರ್ತೀವಿ ಅಕ್ಕ. ಎದ್ದಿದ ತಕ್ಷಣ ಈ ವ್ಯೂ ಗೆದ್ರೆ ಹೆಂಗಿರುತ್ತೆ ಹೇಳಿ. ಇದೇನು ಓಪನ್ ಆಗ್ತಾ ಇಲ್ಲ. ಓ, ಇಲ್ಲಿ ಕ್ಲೋಸ್ ಆಗಿ ಲಾಕ್ ಆಗಿದೆ. ಪರವಾಗಿಲ್ಲ ಅಕ್ಕ, ಅದು ವ್ಯೂವೇ ಒಂಥರ. ಬಟ್ ವೆದರ್ನ ನೀವು ಕನ್ಸಿಡರ್ ಮಾಡಬೇಕು. ನಮಗೆ ಫೀಲ್ ಆಗ್ತಿದೆ, ಅದನ್ನು ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾ, 15 ಜನಕ್ಕೆ ಅಕಾಮಿಡೇಷನ್. 6 ರೂಮ್, 6 ರೂಮ್ಸ್ ಇದೆ. ಆ್ಯಂಡ್ ವೆರಿ ಕ್ಯೂಟ್ ಪ್ರಿಟಿ ಒಂದು ರೂಮಲ್ಲಿ ಆರಾಮಾಗಿ ಇದ್ದು ಮಲ್ಕೋಬೋದು. ಬಟ್ ಒಂದು ಪ್ರಾಬ್ಲಮ್ ಅಂದರೆ ಬುಕ್ಸ್ ಎಲ್ಲ ಓದ್ತೀನಿ. 6 ರೂಮ್ ಇದೆ. ಯಾ, ಒಂದು ರೂಮಲ್ಲಿ ಇಬ್ಬರು ಆರಾಮಾಗಿ ಕಂಫರ್ಟಬಲ್ ಆಗಿ ಮಲ್ಕೋಬೋದು. ಬಟ್ ನಾವು ಒಂದೇನು ಪ್ರಾಬ್ಲಮ್ ಏನಂದರೆ, ನಾವು ಇವತ್ತು 16 ಜನ 16 ಜನ ಇದ್ದೀವಿ. ಸೊ ಇವತ್ತು ಇಸ್ ನಾಟ್ ಅ ಪ್ರಾಬ್ಲಮ್. ನಾಳೆ ಇನ್ನೂ 5 ಜನ ಬಂದು ಆ್ಯಡ್ ಆಗ್ತಿದ್ದಾರೆ. ಸೊ ನಮ್ಮದು ಅದು ಪ್ರಾಬ್ಲಮ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ನಡೀತದೆ. ಬಟ್ ಸ್ಟಿಲ್ ಈ ಬಿಸಿಲಿಗೆ ದಿಸ್ ಬ್ರೇಕ್ ವಾಸ್ ಪರ್ಫೆಕ್ಟ್. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಾವು ಆಬ್ವಿಯಸ್ಲಿ ತೋರಿಸ್ತೀನಿ. ಮೇ ಬಿ ನಾನು ಯಾವಾಗಲೂ ಟ್ರಾವೆಲ್ ವ್ಲಾಗ್ಸಲ್ಲೆಲ್ಲ ಎಂಜಾಯ್ ಮಾಡೋದು ಜಾಸ್ತಿ. ಆ್ಯಂಡ್ ಎಸ್ಪೆಷಲಿ ಫ್ಯಾಮಿಲಿ ಇದ್ದಾಗ ವಿಡಿಯೋ ಮಾಡೋದೇ ಮರ್ತೋಗ್ಬಿಡ್ತೀನಿ. ನನ್ನ ತಮ್ಮ ಇದ್ದಾನೆ ವೈಷ್ಣವ್, ಅವಾಗವಾಗ ರಿಮೈಂಡ್ ಮಾಡ್ತಾ ಇರ್ತೇನೆ. ಸೊ ಈ ಸತಿನೂ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ, ಈ ಸತಿ ಮಾಡ್ತೀನಿ ಪಕ್ಕ. ಇದೆಲ್ಲ ವಿಡಿಯೋ ತೆಗಿತೆ. It should be it should be candid raw. Illodu raw.
ಆಯ್ತು ಅಂದ್ರೆ ಸ್ಮೈಲ್ ಮಾಡಿ. ಸೋನೋ ಟೈಮ್ ಹೊರಗಡೆ ಹೋಗ್ಬೇಕು. ಆದರೆ ಈ ವೆದರ್ ಈ ಚಳಿಗೆ ಯಾರು ಎದ್ದು ಈಚೆ ಹೋಗೋಕ್ಕೆ ರೆಡಿ ಇಲ್ಲ. ನಡೀರಿ ಅಣ್ಣ, ಎದ್ದಳಿ ಸಾಕು ಸಾಕು ಬೇಗ ಅಣ್ಣ. ರೆಡಿಯಾಗಿ ಹೊರಡೋಷ್ಟೊತ್ತಿಗೆ ಟೈಮು 1 ಗಂಟೆ. ಇವಾಗ ಊಟಕ್ಕೆ ಹೋಗ್ತಿದ್ದೀವಿ ಟು ಎಕ್ಸ್ಪ್ಲೋರ್ ಸಮ್ ಡಿಫ್ರೆಂಟ್ ಫುಡ್. ಎಲ್ಲಿ ಹೋಗ್ತಿದ್ದೀವಿ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಏನೋ ಒಂದು ಫೇಮಸ್ ಹೋಟೆಲ್ ಅಂತೆ, ಅಲ್ಲಿ ಹೋಗ್ತಿದ್ದೀವಿ. ಆ್ಯಂಡ್ ಸ್ವಲ್ಪ ಸೈಟ್ ಸೀಯಿಂಗ್ ಜಾಸ್ತಿ ಇಲ್ಲ, ಬಿಕಾಸ್ ನಾವು ಇಲ್ಲಿ ಬಂದಿರೋದೇ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಕೂಡ ಟ್ರಾವೆಲ್ ಮಾಡಿ ಅಲ್ಲಿ ಹೋಗಬೇಕು ಅಂತ ಅರ್ಜೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ವಿ ಜಸ್ಟ್ ಕವರಿಂಗ್ ಸಮ್ ನೈಸ್ ಪೀಸ್ಫುಲ್ ಪ್ಲೇಸಸ್. ಲೆಟ್ಸ್ ಗೋ. ಹಾಯ್ ವರ್ಷ ಅಕ್ಕ. ಇವತ್ತು ನಾವು ಊಟಕ್ಕೆ ಬಂದಿದ್ದು ಒಂದು ಸೌತ್ ಇಂಡಿಯಾದ ಸೂಪರ್ ಪಾಪ್ಯುಲರ್ ರೆಸ್ಟೋರೆಂಟ್ ಜೂನಿಯರ್ ಕುಪ್ಪಣ್ಣಾಸ್ ಅಂತ. ಇದು ಒಂದು ಹೆರಿಟೇಜ್ ಹೋಟೆಲ್ ಫ್ರಮ್ ತಮಿಳ್ನಾಡು, ಫೇಮಸ್ ಫಾರ್ ಇಟ್ಸ್ ಅಥೆಂಟಿಕ್ ಕೊಂಗು ಸ್ಟೈಲ್ ಫುಡ್. ಆ್ಯಂಡ್ ಇಲ್ಲಿನ ಸ್ಪೈಸಸ್ ಎಲ್ಲ ತುಂಬ ಹೋಮ್ ಮೇಡ್ ಆಗಿರುತ್ತೆ. ಒಂಥರ ರಾಫ್ ಟ್ರೆಡಿಷ್ನಲ್ ಫ್ಲೇವರ್ ಇರೋದ್ರಿಂದ ಆ ಟೇಸ್ಟೇ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಟ್ರಸ್ಟ್ ಮೀ ಇಟ್ ವಾಸ್ ರಿಯಲಿ ಡ್ಯಾಮ್ ಯಮ್ಮಿ. ಎಸ್ಪೆಷಲಿ ಮಟನ್ ಐಟಮ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಜೆಟ್ ವೈಸ್ ನಾನು ಮಿಡ್ ರೇಂಜ್ಗೆ ಹಾಕ್ತೀನಿ, ಬಿಕಾಸ್ ಇಟ್ ವಾಸ್ ನಾಟ್ ಟು ಎಕ್ಸ್ಪೆನ್ಸಿವ್, ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇತ್ತು. ಸೊ ಐ ವುಡ್ ಪ್ಲೇಸ್ ಎಟ್ ದ ಮಿಡ್ ರೇಂಜ್. ಇದು ಸಖತ್ ಫೇಮಸ್ಸು. ಐ ಥಿಂಕ್ ಇಟ್ ಶುಡ್ ಬಿ ಆನ್ ಯುವರ್ ಬಕೆಟ್ ಲಿಸ್ಟ್. ನಿಜವಾಗ್ಲೂ ಟ್ರೈ ಮಾಡಲೇಬೇಕು. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒನ್ ಟೈಮ್ ಟೇಸ್ಟ್. ಒಂದು ತುಂಬ ಡಿಫ್ರೆಂಟ್ ಟೇಸ್ಟು. ಇದು ತುಂಬ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ 40 ಔಟ್ಲೆಟ್ಸ್ ಇದೆ. ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಕೂಡ 4ರಿಂದ 5 ಬ್ರಾಂಚಸ್ ಇದೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಟು ಟ್ರೈ. ಸರಿ, ಊಟ ಆಗಿದ ತಕ್ಷಣ ಡೆಸರ್ಟ್ಗೋಸ್ಕರ ನಾವು ಹೋಗಿದ್ದು ಮೆಲ್ಟೀಸ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಚಾಕ್ಲೇಟ್ ಲವರ್ಸ್ಗೆಲ್ಲ ಇದೊಂಥರ ಹೆವೆನ್ ಇದ್ದಂಗೆ. ಅಲ್ಲೇ ಫ್ರೆಶ್ ಚಾಕ್ಲೇಟ್ ಮಾಡಿಕೊಡ್ತಾಯಿದ್ರು. ಆ್ಯಂಡ್ 1 ಕಪ್ ಆಫ್ ಹಾಟ್ ಚಾಕ್ಲೇಟ್ ಅಂತೂ ಒಬ್ಬರೇ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ಅಷ್ಟು ರಿಚ್ ಫ್ಲೇವರ್ ಇತ್ತು. ಆ್ಯಂಡ್ ಅದು ಹಾಟ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಲೈಕ್ ಲಿಟ್ರಲಿ ಅಲ್ಲಿದ್ದು ಅಷ್ಟು ದಿನ ನಾವು ಡೈಲಿ ಕುಡ್ತಿದ್ದೀವಿ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಪಾರ್ಸಲ್ ಕೂಡ ನನ್ನ ಫ್ರೆಂಡ್ಸ್ಗೆ, ಕಲೀಗ್ಸ್ಗೆ ಆ್ಯಂಡ್ ನಮ್ಮ ಎಷ್ಟೊಂದು ಜನಕ್ಕೋಸ್ಕರ ನಾವು ಪಾರ್ಸಲ್ ತಂದಿದ್ದೀವಿ. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅಷ್ಟು ರಿಚ್ ಫ್ಲೇವರ್ ಚಾಕ್ಲೇಟ್ ಇತ್ತು ಅಲ್ಲಿ. ಇಟ್ಸ್ ಡೆಫಿನೆಟ್ಲಿ ಅ ಮಸ್ಟ್ ವಿಸಿಟ್. ಇಲ್ಲಿ ನೋಡಿ, ಆ ಟೆಕ್ಸ್ಚರ್ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಲಸಿಕಾ ಸ್ಮೈಲ್ ಅಲ್ಲಿ ಇದ್ರೆ ಸಾಕು ಅಂತ ಹೇಳಿ ಇವಾಗ. ಬೃಂದಾ ಸ್ಮೈಲ್. ಹಾಯ್ ಅಣ್ಣ. ಇಲ್ಲಿ ಲಸಿಕಾ ಇದು ಒಂದು ಲಿಟಲ್ ಪ್ರಿನ್ಸೆಸ್, ಇದು ದೊಡ್ಡ ಪ್ರಿನ್ಸೆಸ್. ಕೊಡೈಕೆನಾಲ್ ಲೇಕ್. ಅಂಡ್ ಇಲ್ಲಿ ಒಂದು ಕ್ಯೂಟ್ ಸ್ಟ್ರೀಟ್ ವಾಕ್. ಇಲ್ಲಿ ಹಾರ್ಸ್ ರೈಡಿಂಗ್ ನೋಡಿ. ಮಕ್ಳಿಗೆ ನಾವು ಸಂಜೆ ಹೊತ್ತು ಆಟ ಆಡ್ಬೇಕಾದ್ರೆ ನಾವೇನಾದರೂ ಮಾಡ್ಬೇಕಾದ್ರೆ ಅವ್ರು ಬ್ಯುಸಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವರು ಮಕ್ಳಿಗೆ ಅಂತ ಜುಗಾಡ್ ಮಾಡ್ತಾರೆ. ಬಟ್ ಇದು ಗನ್ ಏನಾದರೂ ಇದು ತಗೋಬೇಕಂತೆ. ಇವಾಗ ಬಾರ್ಗೇನಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಆಯ್ತು ಯಾನ್ಸ್, ನಾವು ಶಾಪಿಂಗ್ ಶೇಕ್ ಬಂದಿದ್ವಿ. ಎಲ್ಲೇ ಹೋದ್ರು ಹುಡುಗಿರು ಶಾಪಿಂಗ್ ಬಿಡಲ್ಲ ಅಂತಾರಲ್ಲ, ಆ ಥರ ಕೊಡೈಕೆನಾಲಲ್ಲಿ ಬಂದು ಶಾಪಿಂಗ್ ಮಾಡ್ತಾರೆ. ಕೊಡೈಕೆನಾಲಲ್ಲಿ ಇನ್ನೊಂದು ಚೂರು ಫೇಮಸ್ ಇರೋದು ಲೇಕು, ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಈ ಮ್ಯಾಗಿ. ಲೇಕ್ ಸೈಡಲ್ಲಿ ಚಳಿ ಬಿಸಿ ಮ್ಯಾಗಿ ತಿಂದರೆ ಅದು ಎಗ್ ಮ್ಯಾಗಿ, ವೆಜ್ ಮ್ಯಾಗಿ. ಆ್ಯಕ್ಚುಲಿ ಮ್ಯಾಗಿ ಅಷ್ಟು ಇರಲ್ಲ, ಬಟ್ ತುಂಬ ಚೆನ್ನಾಗಿದೆ. ಏನಕ್ಕೆ ಮತ್ತು ಸ್ವಲ್ಪ ಇದೆ. ಅಕ್ಕ ಏನಕ್ಕೆ ಅಂತ ಹೇಳ್ತಾರೆ, ಏನಕ್ಕ ರೀಸನು? ಇಲ್ಲಿ ಮ್ಯಾಗಿ ಎಲ್ಲ ಏನಕ್ಕೆ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ಅಂದರೆ ವಾಶ್ ಮಾಡಿರೋಲ್ಲ, ಅದರಲ್ಲೇ ಮಾಡ್ತಾನೆ ಇರ್ತಾರೆ. ಅದರಲ್ಲೇ ಅಂದ್ಬಿಟ್ಟು ಅವಾಗ ಟೇಸ್ಟ್ ಜಾಸ್ತಿ. ಅದೇ ಟೇಸ್ಟ್, ಅದೇ ಫ್ಲೇವರ್ ಎಲ್ಲ ಓಪನ್ ಆಗಿರೂ ತಿಂತಾರೆ. ಹುಷಾರಿಲ್ಲ ಅಂದ್ರೆ ಹೆಂಗಿದೆ ಅಣ್ಣ ಮ್ಯಾಗಿ? ಅಣ್ಣ ಮ್ಯಾಗಿ ಹೆಂಗಿದೆ? ಅಂದರೆ ಕೆಲವು ಜನಕ್ಕೆ ಆರಾಮಾಗಿ ಬಂದು ರೂಮಲ್ಲಿ ಕುತ್ಕೊಂಡು ಚಿಲ್ ಮಾಡೋದು, ಲೇಟಾಗಿ ಎದ್ದೋಳೋದು ಅದಿರುತ್ತೆ. ಕೆಲವು ಜನಕ್ಕೆ ಜಾಗ ನೋಡೋದಿರುತ್ತೆ. ಸೊ ಒಂದು ದೊಡ್ಡ ಫ್ಯಾಮಿಲಿ ಬಂದಾಗ ಎರಡೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಇವತ್ತು ಎಲ್ಲ ಬೈಸ್ಕೊಂಡು ರಾತ್ರಿ ಏನೋ ಡಿಸ್ಕಷನ್ಸ್ ಆಗಿ
ಹೋಗೋಕ್ಕೆ ಲೇಟ್ ಆಗಿದ್ರು ಪರವಾಗಿಲ್ಲ, ಏನೋ ಒಂದು ಜಾಗ ನೋಡಬೇಕು. ಆ್ಯಂಡ್ ಮೇನಾಗೆ ಗುನಾ ಕೇವ್ಸ್ ನೋಡಬೇಕು ಅಂತ ಅರ್ಜೆಂಟಲ್ಲಿ ಬಂದು ಗುನಾ ಕೇವ್ಸ್ನ ನೋಡಿದ್ವಿ. ಫೈನಲಿ ಅಟ್ಲೀಸ್ಟ್ ಒಂದರ ಜಾಗ ನೋಡಿ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಇಟ್ ವಾಸ್ ನೈಸ್. ಆ್ಯಸ್ ಯೂಶ್ವಲ್ ಎಲ್ಲೂ ಜಾಗಕ್ಕೆ ಹೋಗೋಕ್ಕಾಗಿಲ್ಲ, ಎಲ್ಲ ಮುಚ್ಚಿಬಿಟ್ಟಿದ್ರು ಅಂತ ವಾಪಸ್ ಬಂದ್ವಿ. ಇನ್ನೇನು ಮಾಡೋದು, ಮನೇಲೇ ಕೂತ್ಕೊಂಡು ಆಡಿದ್ದಾಯಿತು, ದಂಶಾರತ್ಸ್ ಎಲ್ಲ ಥರ ಆಡಿದ್ದಾಯಿತು ಅಂದ್ಬಿಟ್ಟು ಮನೇಲೇ ಚಿಕ್ಕದಾಗಿ ಕ್ರಿಕೆಟ್ ಆಡ್ತಾಯಿದ್ದೀವಿ. ನನ್ನ ಮಗನೇ 2 ರನ್ ಹೊಡಿಯೋಕ್ಕಾಗಲ್ಲ, ನಾನೇ 2 ರನ್ ಹೊಡೆದೆ. ಮೋಸ 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 ಮೋಸ. ಮೂರು ಸತಿ ಅದನ್ನ ಮಾಡಬೇಕು. ನನಗೆ ಯಾವಾಗಲೂ ಟ್ರಾವೆಲ್ ವಿಡಿಯೋಸ್ ಮಾಡಬೇಕಾದ್ರೆ ಒಂದು ನೀಟಾಗಿ ಐಟನರಿ ತೋರಿಸ್ಬೇಕು, ಬಡ್ಜೆಟ್ ಎಷ್ಟಾಯಿತು ಅಂತ ತೋರಿಸ್ಬೇಕು, ಆ ಥರ ಎಲ್ಲ ಒಂದು ಐಡಿಯಾಸ್ ಇತ್ತು, ಇಷ್ಟ ಆಯಿತು. ಬಟ್ ಫ್ಯಾಮಿಲಿ ಜೊತೆ ಹೋದಾಗ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ. ನೋಡಿ ಹೆಂಗೆ ನೋಡ್ತಾ ಆಯ್ತು ಆನ್